ಫ್ರೆಂಡ್ಸ್, ವೆಲ್ಕಮ್ ಟು ಮೈ ಚಾನಲ್. ಇದು ಬಂದ್ಬಿಟ್ಟು ಗುರುವಾರದ ಲಾಗು. ಮಧ್ಯಾಹ್ನ ರಾಘವೇಂದ್ರ ಸ್ವಾಮಿ ದೇವಸ್ಥಾನಕ್ಕೆಲ್ಲ ಹೋಗಿ ಬಂದೆ. ಇನ್ನು ಸಂಜೆ ವಾಕ್ ಹೋಗೋಣ ಅನ್ನೋ ಅಷ್ಟರಲ್ಲಿ ಮಳೆ ಬಂತು. ಹಾಗಾಗಿ ವಾಕ್ ಹೋಗೋದಕ್ಕಾಗಲಿಲ್ಲ. ಈಗ ಸಂಜೆ ಆಗಿತ್ತಲ್ವಾ, ಮಳೆ ಬಂದೆಲ್ಲ ಕೆಸರಾಗಿತ್ತು ಒಂಥರ. ಹಾಗಾಗಿ ಈಗಿನ್ನೇನು ಹೋಗೋದು, ಅಲ್ಲೇ ಲೇಟ್ ಆಗಿದೆ ಅಂತ ಹೇಳ್ಬಿಟ್ಟು ಇಲ್ಲೇ ತಮ್ಮನ ಮನೆ ಹತ್ರ ಬಂದಿದ್ದೀನಿ. ಅಂದರೆ ಇವ್ರ ಮನೆ ಮುಂದೆ ಹೊರಗಡೆ ಚೆನ್ನಾಗಿದೆ ಮೇಲ್ಗಡೆ ವಾಕ್ ಮಾಡೋದಕ್ಕೆ. ಹಾಗಾಗಿ ಇಲ್ಲೇನೆ ಒಂದು ಸ್ವಲ್ಪ ಹೊತ್ತು ವಾಕ್ ಮಾಡಿಬಿಟ್ಟು ಹೋಗೋಣ ಅಂತ. ಅದು ಬೇರೆ ವೆದರ್ ಈ ರೀತಿಯಾಗಿತ್ತಲ್ವ, ವಾಕ್ ಮಾಡಿಬಿಟ್ಟು ಒಂದು ಲೋಟ ಸ್ಟ್ರಾಂಗ ಕಾಫಿ ಕುಡಿದು ಹೋಗೋಣ ಅಂತ. ಅಂದರೆ ವೆದರ್ ಹಿಂಗಿರೋದ್ರಿಂದ ಕಾಫಿ ಬೇಕೇ ಬೇಕು. ಎಷ್ಟೇ ಕಂಟ್ರೋಲ್ ಮಾಡಿದ್ರು ಟೀ ಕಾಫಿ ಕುಡಿಬಾರ್ದು ಅಂತ. ಕಡಿಮೆ ಮಾಡ್ಬೋದು ಅಷ್ಟೇ, ಕಂಪ್ಲೀಟಾಗಿ ಬಿಡೋಕ್ಕಂತೂ ಆಗೋದಿಲ್ಲ ನನಗೆ. ಬೇರೆಯವ್ರು ಹೆಂಗೋ, ಬಟ್ ನನಗಾಗಲ್ಲ. ಇನ್ನು ನಮ್ಮ ಮನೆಯವರು ರೇಗಿಸ್ತಾ ಇದ್ರು, ತುಂಬ ಬ್ಲ್ಯಾಕ್ ಆಗಿ ಕಾಣಿಸ್ತಾ ಇದ್ದ, ಅಲ್ಲಿ ಮಾತ್ರ ಕಾಣಿಸ್ತಾ ಇದೆ ನಕ್ರೆ ಅಂತ. ಪರವಾಗಿಲ್ಲ ಬಿಡು, ಕಪ್ಪು ಕಸ್ತೂರಿ ಅಂತೇಳಿ ಅವರು ಸುಮ್ಮನೆ ತಮಾಷೆಗೆ ರೀತಿಯಾಗಿ ಹೇಳ್ತಾ ಇರ್ತಾರೆ. ಇನ್ನು ಅಲ್ಲೇ ಮನೆ ಮುಂದೆ ನೋಡಿ ಹೂವು ಎಷ್ಟು ಚೆನ್ನಾಗಿದೆ ಗಿಡ ಅಂತ. ಇನ್ನು ನಾನು ಡಯಟ್ ಮಾಡಬೇಕು, ಸಣ್ಣ ಆಗಬೇಕು ಅಂತ ಏನಲ್ಲ ಫ್ರೆಂಡ್ಸ್. ಅಂದರೆ ಆರೋಗ್ಯ ಚೆನ್ನಾಗಿ ಇಟ್ಕೋಬೇಕು, ಸ್ವಲ್ಪ ಆಕ್ಟಿವ್ ಆಗಿರಬೇಕು ಅಂತ ಅಷ್ಟೇ. ಒಂದೊಂದ್ಸರಿ ತುಂಬ ಸುಸ್ತು ಅನಿಸುತ್ತೆ, ಕೆಲಸ ಮಾಡೋದಕ್ಕಾಗಲ್ಲ, ಒಂಥರ ಲೇಜಿನೆಸ್ ಅನಿಸುತ್ತೆ. ಹಾಗಾಗಿ ಸಿಂಪಲ್ ವರ್ಕೌಟು ಅಥವಾ ಈ ರೀತಿ ವಾಕ್ ಹೋಗಿ ಬಂದರೆ ಒಂದು ಸ್ವಲ್ಪ ಮೈಂಡ್ ಫ್ರೆಶ್ ಅನಿಸುತ್ತೆ. ಮತ್ತು ಜಾಸ್ತಿ ಸುಸ್ತು ಅನಿಸಲ್ಲ, ಸ್ವಲ್ಪ ಎನರ್ಜಿ ಬಂದಂಗೆ ಆಗುತ್ತೆ. ನೀವು ಬೇಕಿದ್ದರೆ ಮಾಡಿ ನೋಡಿ. ಎಕ್ಸಸೈಸ್ ಮಾಡಿದಾಗ ಅವತ್ತಿನ ದಿನ ಫುಲ್ ರಿಲ್ಯಾಕ್ಸ್ ಅನಿಸುತ್ತೆ. ಲೇಟ್ ಆಯಿತು ಮಾಡಲಿಲ್ಲ ಅಂತ ಏನಾದರೂ ಒಂದಿನ ನೆಗ್ಲೆಕ್ಟ್ ಮಾಡಿದ್ವಿ ಅಂದರೆ ಅವತ್ತಿನ ದಿನ ಎಲ್ಲ ಒಂಥರ ಲೇಜಿನೆಸ್ ಅನ್ನಿಸ್ತಾ ಇರುತ್ತೆ. ಇನ್ನು ನೋಡಿ, ಮೋಡ ಅಂತೂ ಕಲರ್ ಕಾಣಿಸ್ತಾ ಇತ್ತು. ಅಂದರೆ ಕ್ಯಾಮ್ರಾದಲ್ಲಿ ಒಂದ್ಸರಿ ಈ ಥರ ಕಲರ್ ಪದೇ ಪದೇ ಚೇಂಜ್ ಆಗ್ತಾ ಇತ್ತು. ನಾನು ಮಾಡಿರುವಂಥದ್ದೆಲ್ಲ ಆ್ಯಕ್ಚುಲಿ ಅದೇ ಈ ರೀತಿಯಾಗಿ ಕ್ಯಾಮ್ರಾ ಹಿಡಿದಾಗ ಈ ಥರ ಕಲರ್ ಚೇಂಜ್ ಆಗ್ತಾ ಇತ್ತು. ತುಂಬ ಅಂದರೆ ತುಂಬಾ ಚೆನ್ನಾಗಿತ್ತು ವೆದರ್ ಅಂತೂ ನೋಡೋದಕ್ಕೆ. ನನಗೆ ಬಿಸಿಲಿಗಿಂತ ಈ ಥರ ವೆದರ್, ಕೋಲ್ಡ್ ಆಗಿರೋಂಥ ವೆದರ್ ತುಂಬ ಇಷ್ಟ ಫ್ರೆಂಡ್ಸ್ ನನಗೆ. ಬಟ್ ಅದು ನನ್ನ ಆರೋಗ್ಯಕ್ಕೆ ಸೆಟ್ ಆಗಲ್ಲ ಅಷ್ಟೇ. ನಾನು ಆದಷ್ಟು ಬೆಚ್ಚಗಿರಬೇಕು, ಬಟ್ ನನಗೆ ಆ ವೆದರ್ ಇಷ್ಟ ಆಗುತ್ತೆ ಆ ರೀತಿ. ಇನ್ನು ಈ ಸ್ಪಾಂಜ್ ಇಟ್ಕೊಂಡು ಏನು ಮಾಡ್ತಾ ಇದ್ದಾಳೆ ಅಂತ ನೋಡ್ತಾ ಇದ್ದೀರಾ. ಈ ರೀತಿ ಅಳತೆ ಹಾಕ್ತಾ ಇದ್ದೀನಿ. ನೀವೇ ಗೆಸ್ ಮಾಡಿ ಫ್ರೆಂಡ್ಸ್ ಏನು ಮಾಡ್ತಾ ಇರ್ಬೋದು ಅಂತ. ಅಂದರೆ ಇದು ನೀವು ಐಡಿಯಾ ಬಿಸ್ನೆಸ್ ಆಗಿ ಸಹ ಮಾಡ್ಕೋಬೋದು, ಅಥವಾ ಓನಾಗಿ ನಿಮ್ಮ ಮನೆಗೆ ಏನಾದರೂ ಒಂದು ವಸ್ತು ಬೇಕು ಅಂದರೆ ಇದು ಯೂಸ್ ಆಗೋವಂಥದ್ದೇ. ಬಟ್ ಪೂಜೆಗಳಿಗೆಲ್ಲ ಜಾಸ್ತಿ ಬಳಸ್ತಾರೆ ಇದನ್ನು. ಹಾಗಾಗಿ ಮಾಡೋಣ ಅಂತ ಟ್ರೈ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಬಂತು ಅಂತ ಅಂದರೆ ಇದನ್ನೇ ಯಾಕೆ ಬಿಸ್ನೆಸ್ ಆಗಿ ಮಾಡ್ಕೋಬಾರ್ದು. ಅಂದರೆ ಇನ್ನೂ ಹಬ್ಬಕ್ಕೆ ಟೈಮ್ ಇದೆಯಲ್ವ, ಹಾಗಾಗಿ ಗೊತ್ತಿರೋ ಅಂಥವ್ರಿಗೇನೆ ಯಾರಿಗಾನ ಮಾಡಿಕೊಡ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಟೈಮ್ ಸಾಕಾಗುತ್ತಾ ಇಲ್ವೋ ಗೊತ್ತಿಲ್ಲ, ಬಟ್ ಮಾಡೋರಿಗೆ ಇದು ತುಂಬ ಜನ ಬಿಸ್ನೆಸ್ ಆಗಿಯೂ ಸಹ ಮಾಡ್ಕೊಂಡಿದ್ದಾರೆ ಇದನ್ನು. ನೀವು ಬೇಕಿದ್ದರೆ ಮಾಡ್ಬೋದು, ಯಾರು ಬೇಕಿದ್ದರೂ ಮಾಡ್ಬೋದು. ಟೈಮ್ ಬೇಕಷ್ಟೇ ಮಾಡೋದಕ್ಕೆ, ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ಕಡಿಮೆ ಪದಾರ್ಥಗಳು ಅಂದರೆ ಕಡಿಮೆ ಐಟಮ್ಸ್ ಬೇಕಾಗುತ್ತೆ, ಏನು ಜಾಸ್ತಿ ಏನು ಬೇಕಾಗಿಲ್ಲ. ತುಂಬ ಬ್ಯೂಟಿಫುಲ್ಲಾಗಿ ಕಾಣುತ್ತೆ ನೋಡೋದಕ್ಕೆ. ಈ ರೀತಿಯಾಗಿ ಪೀಸ್ ಮಾಡ್ಕೊತಾ ಇದ್ದೀವಿ. ಇಷ್ಟನ್ನು ಮಾತ್ರ ತೋರಿಸ್ತಾ ಇದ್ದೀನಿ. ನೀವು ಗೆಸ್ ಮಾಡಲಿ ಏನು ಬಿಸ್ನೆಸ್ ಮಾಡ್ತಾ ಇದ್ದೀನಿ ಅಂತ. ಅದು ಎಷ್ಟು ಮಟ್ಟಿಗೆ ಹೋಗುತ್ತೋ ಗೊತ್ತಿಲ್ಲ, ಬಟ್ ಒಂದ್ಸಲ ಟ್ರೈ ಮಾಡೋದೇನು ತಪ್ಪಿಲ್ವಲ್ವ. ಹಾಗಾಗಿ ಟ್ರೈ ಮಾಡೋಣ ಅಂತೇಳಿ ಮಾಡ್ತಾ ಇದ್ದೀನಿ. ನೋಡೋಣ ಹೇಗೆ ಬರುತ್ತೆ ಅಂತ. ಈ ರೀತಿಯಾಗಿ ಕಟ್ ಮಾಡ್ಕೊಂಡಿರೋದು ಇನ್ನೇನು ಮಾಡ್ತೀನಿ ಅಂತ ನೆಕ್ಸ್ಟ್ ವಿಡಿಯೋದಲ್ಲಿ ಶೇರ್ ಮಾಡ್ತೀನಿ. ನೀವು ಸಹ ಇಂಟ್ರೆಸ್ಟ್ ಇದೆ ಇದನ್ನ ಮಾಡ್ಬೋದು. ಇನ್ನು ಮತ್ತು ಸಂಜೆಗೆ ಗುರುವಾರ ಆಗಿತ್ತಲ್ವ, ನಾಳೆ ಶುಕ್ರವಾರ ಪೂಜೆ. ಹಾಗಾಗಿ ಹಿಂದಿನ ದಿನವೇ ನಾನೆಲ್ಲ ದೇವ್ರ ರೂಮ್ನೆಲ್ಲ ಕ್ಲೀನ್ ಮಾಡಿಬಿಡ್ತೀನಿ. ಹಾಗಾಗಿ ನನಗೆ ಕಂಪ್ಲೀಟಾಗಿ ಪೂಜೆ ವಿಡಿಯೋಸ್ನ ಹಾಕೋದಕ್ಕೆ ಆಗ್ತಾಯಿಲ್ಲ. ಅಂದರೆ ಇದು ತುಂಬ ದಿನದಿಂದನೇ ಕೇಳ್ತಾ ಇದ್ರು ಫ್ರೆಂಡ್ಸ್. ಇತ್ತೀಚೆಗೆ ಯಾರು ಕೇಳಿಲ್ಲ, ಮುಂಚೆನೇ ಇದು ಬೇಡಿಕೆ ಪಾಪ ಕೇಳಿ ಕೇಳಿ ಸುಮ್ಮನಾದ್ರು ಅನಿಸುತ್ತೆ. ಕಂಪ್ಲೀಟಾಗಿ ಒಂದ್ಸಲ ಪೂಜೆ ವಿಡಿಯೋಸ್ನ ಹಾಕಿ, ನೀವು ಯಾವ ರೀತಿಯಾಗಿ ಪೂಜೆ ಮಾಡ್ತೀರಾ, ಯಾವ ರೀತಿ ಪೂಜಾ ರೂಮ್ನ ಕ್ಲೀನ್ ಮಾಡ್ಕೊಳ್ತೀರಾ ಅಂತ ಒಂದು 3-4 ಕೇಳಿದ್ರು. ಹಾಕೋಣ, ಇವತ್ತು ಹಾಕ್ತೀನಿ ನಾಳೆ ಹಾಕ್ತೀನಿ ಅಂತ. ಬಟ್ ಇತ್ತೀಚೆಗೆ ನಾನು ವಿಡಿಯೋಸ್ ಸರಿಯಾಗಿ ಹಾಕೋಕ್ಕೆ ಆಗ್ತಾ ಇರಲಿಲ್ಲ ಅಲ್ವಾ. ಹಾಗಾಗಿ ನಾನು ಅದನ್ನು ಪಾಪ ಅವರು ಕೇಳಿರೋ ಅಂಥದ್ದಕ್ಕೆ ನಾನು ರಿಪ್ಲೈನೂ ಹಾಕ್ತೀನಿ ಅಂತ ಹೇಳಿದೆ. ಬಟ್ ನನಗೆ ಆ ವಿಡಿಯೋ ಮಾಡೋದಕ್ಕೆ ಟೈಮ್ ಇರಲಿಲ್ಲ. ಬಟ್ ಇವತ್ತಾದ್ರೂ ತುಂಬ ದಿನ ಆದಮೇಲೆ ಅವ್ರು ಕೇಳಿರೋ ಅಂಥದ್ದಕ್ಕೆ ಪೂಜೆ ವಿಡಿಯೋಸ್ನ ಯಾಕೆ ಹಾಕ್ಬಾರ್ದು, ಅವ್ರಿಗೆ ಪಾಪ ಇಷ್ಟಪಟ್ಟು ಕೇಳಿದ್ದಾರಲ್ವ ಅಂತ ಹೇಳ್ಬಿಟ್ಟು. ಅಂದರೆ ನಾನು ಹಾಕ್ಬಾರ್ದು ಅಂತ ಏನು ಹಾಕಿಲ್ಲ ಫ್ರೆಂಡ್ಸ್. ಅಂದರೆ ನನಗೆ ಹೆಲ್ತ್ ಇಶ್ಯೂಸ್ ಇತ್ತಲ್ವ, ಹಾಗಾಗಿ ನಾನು ಡಿಲೇ ಆಯಿತು ಅಷ್ಟೇ. ಸರಿ ಇವತ್ತು ಮಾಡೋಣ ಕಂಪ್ಲೀಟಾಗಿ ಪೂಜೆ ವಿಡಿಯೋಸ್ನ ಮಾಡೋಣ ಅಂತ ಹೇಳ್ಬಿಟ್ಟು
ದೇವ್ರ ರೂಮ್ದೆಲ್ಲ ಪೂಜೆ ಐಟಮ್ಸ್ ಇದೆಯಲ್ವಾ ಅದೆಲ್ಲ ತೆಗೆದ್ಬಿಟ್ಟು ಕ್ಲೀನ್ ಮಾಡ್ಕೊಳ್ತಾ ಇದ್ದೀನಿ. ಡೀಟೇಲ್ ಆಗಿ ತೋರ್ಸೋಣ ಅಂತ ಅನ್ಕೊಂಡೆ, ಅದೇ ಹೇಳಿದ್ನಲ್ವಾ ಫಸ್ಟ್ ಅಷ್ಟು ಡೀಟೇಲ್ ಆಗೆಲ್ಲ ತೋರ್ಸಕ್ಕಾಗ್ಲಿಲ್ಲ. ಮರ್ತ್ಬಿಟ್ಟು ಪೂಜೆ ಎಲ್ಲ ಐಟಮ್ಸ್ ಎಲ್ಲ ತೆಗೆದು ದೇವ್ರ ರೂಮ್ ಎಲ್ಲ ಕ್ಲೀನ್ ಮಾಡಿದ್ದೆ. ಆಮೇಲೆ ನೆನಪಾಯ್ತು, ಸರಿ ಅಂತ ಹೇಳ್ಬಿಟ್ಟು ವಾಶ್ ಮಾಡೋದ್ರಿಂದನೇ ಸ್ಟಾರ್ಟ್ ಮಾಡೋಣ ಅಂತೇಳಿ ಪೂಜಾ ಐಟಮ್ಸ್ನೆಲ್ಲ ವಾಶ್ ಮಾಡ್ಕೊಳ್ತಾ ಇದ್ದೀನಿ. ಇದಕ್ಕೆ ನಾನು ಸ್ಕ್ರಬ್ಬು ಆ ಥರ ಏನು ಯೂಸ್ ಮಾಡಲ್ಲ, ಬರೀ ಕೈಯಲ್ಲೇನೆ ಪೀತಾಂಬರಿನ ಹಾಕ್ಬಿಟ್ಟು ವಾಶ್ ಮಾಡ್ಕೊಂಡಿರೋ ಅಂಥದ್ದು. ನಾವು ವಾಶ್ ಮಾಡಿ ತೊಳೆದ ತಕ್ಷಣ ಈ ರೀತಿಯಾಗಿ ಒಂದು ಬಟ್ಟೆಯಿಂದ ಒರೆಸ್ಕೊಬಿಡ್ಬೇಕು. ಇಲ್ಲ ಅಂತಂದರೆ ಸಾರ್ಲು ಅದು ನೀರಿಂದ ಇದಿರುತ್ತಲ್ವ ಕೂತು ಅದ್ರ ಮೇಲೆ ಕಲೆ ಹಾಗೇನೆ ಉಳಿದ್ಬಿಡುತ್ತೆ. ಈ ರೀತಿಯಾಗಿ ಒರೆಸೋದ್ರಿಂದ ಒಂದು 15 ಡೇಸ್ ಎಷ್ಟು ನೀಟಾಗಿರುತ್ತೆ ಗೊತ್ತಾ. ಬಟ್ ನಾನು ವೀಕ್ಲಿ ತೊಳಿತೀನಿ. ಬಟ್ ನೀವು 15 ಡೇಸ್ಗೊಂದ್ಸರಿ ಮಾಡ್ತೀರಾ ಅಂದ್ರೂ 15 ಡೇಸ್ ಆದ್ರೂ ತುಂಬ ಚೆನ್ನಾಗಿರುತ್ತೆ ಶೈನಿಂಗ್ ಆಗಿ. ಹಾಗಾಗಿ ಈ ರೀತಿ ತೊಳೆದ ತಕ್ಷಣ ಒರೆಸ್ಕೋಬೇಕು. ಎಲ್ಲ ಅಷ್ಟೇ, ನಾನು ಕಂಪ್ಲೀಟಾಗಿ ಎಲ್ಲ ತೊಳೆಯೋ ತನಕ ಬಿಟ್ಬಿಟ್ರೆ ಈ ರೀತಿ ಇದಾಗ್ಬಿಡುತ್ತೆ. ಹಾಗಾಗಿ ಒಂದು 3 ಅಥವಾ 4 ಐಟಮ್ ತೊಳೆದ್ಬಿಟ್ಟು ಅದನ್ನ ಒಂದು ಬಟ್ಟೆಯಿಂದ ಒರೆಸ್ಕೊಳ್ತೀನಿ. ಇದು ಬನೀನ್ ಬಟ್ಟೆ, ಅಂದರೆ ನನ್ನ ಮಗನಿಗೆ ತಂದಿದ್ದು. ಇದು ಬಳಸಿರೋ ಅಂಥದ್ದಲ್ಲ, ಹೊಸ ಬನೀನ್ ಬಟ್ಟೆನೇ. ಅದು ಸ್ಮೂತಾಗಿ ತುಂಬ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ಹೊಸದನ್ನೇ ಒಂದು ತೊಗೊಂಡು ಯೂಸ್ ಮಾಡ್ತಾ ಇರೋದು. ಇನ್ನು ನೋಡಿ ದೇವ್ರ ರೂಮ್ನೆಲ್ಲ ಒರೆಸ್ಬಿಟ್ಟು ಆಲ್ರೆಡಿ ಫೋಟೋಸ್ನೆಲ್ಲ ಜೋಡಿಸಿದ್ದೀನಿ. ಅಂದರೆ ಫೋಟೋ ಎಲ್ಲ ಒರೆಸ್ಬಿಟ್ಟು ಶುಕ್ರವಾರ ಎಲ್ಲ ನಾನು ದೇವ್ರ ರೂಮ್ ತೊಳೆಯೋದಿರ್ಬೋದು ಅಥವಾ ಫೋಟೋಸ್ನೆಲ್ಲ ತೊಳೆಯೋದಿರ್ಬೋದು ಅದು ಯಾವುದನ್ನು ಮಾಡಲ್ಲ. ಅದಕ್ಕೆ ಹಾಗಾಗಿ ಹಿಂದಿನ ದಿನವೇ ಎಲ್ಲ ದೇವ್ರ ರೂಮ್ ಪೂರ್ತಿಯಾಗಿ ಕ್ಲೀನ್ ಮಾಡ್ಕೊಬಿಟ್ಟು ದೇವ್ರಿಗೆ ಬಟನ್ ಮಾತ್ರ ಇಟ್ಟಿರ್ತೀನಿ ಅಷ್ಟೇ. ಹೂವು ಎಲ್ಲ ಏನು ಮುಡ್ಸೋದಕ್ಕೆ ಹೋಗಲ್ಲ. ಇದು ಆಪ್ಷನಲ್, ನೀವು ಬಟ್ ಇಟ್ಕೋಬೋದು, ಇಲ್ಲಾಂದರೆ ಬೆಳಗ್ಗೆ ಸಹ ಇಟ್ಕೋಬೋದು. ನಂಗೆ ಬೆಳಗ್ಗೆ ಟೈಮು ಸ್ವಲ್ಪ ಇದಾಗುತ್ತೆ ಅಂತೇಳಿ ನೈಟೇನೆ ಎಲ್ಲ ಫೋಟೋಸ್ಗೆ ವಿಗ್ರಹಗಳಿಗೆಲ್ಲ ಬಟ್ಟು ಇಟ್ಬಿಡ್ತೀನಿ. ಬೆಳಗ್ಗೆ ಹೂವು ಮಾತ್ರ ಇಡೋವಂಥದ್ದು. ಇನ್ನು ಕಂಪ್ಲೀಟಾಗಿ ಎಲ್ಲ ತೊಳ್ಕೊಂಡಿದ್ದಾಯಿತು. ಇನ್ನು ಬೆಳ್ಳಿ ವಸ್ತುಗಳಿಗೆ ನಾನು ಪೇಸ್ಟ್ ಬರುತ್ತಲ್ವ, ಕೋಲ್ಗೇಟ್ ಪೇಸ್ಟ್ ಅಲ್ಲ, ಕೋಲ್ಗೇಟ್ ಪೌಡರ್ನ ಬಳಸ್ಬಿಟ್ಟು ಬೆಳ್ಳಿ ಐಟಮ್ಸ್ನ ತೊಳ್ಕೊಂಡಿದ್ದೀನಿ. ಇನ್ನು ತಾಮ್ರ ಹಿತ್ತಳೆಗೆಲ್ಲ ಪೀತಾಂಬರಿನ ಬಳಸಿದ್ದೀನಿ. ಎಷ್ಟು ಚೆನ್ನಾಗಿ ಪಳಪಳ ಅಂತ ಇದೆ ನೋಡಿ ಶೈನಿಂಗ್ ಆಗಿ. ಇನ್ನು ಪೂಜಾ ಐಟಮ್ಸ್ ಎಲ್ಲ ತೊಳೆದ್ಬಿಟ್ಟು ನೀಟಾಗಿ ಒರೆಸಿಟ್ಟಿದ್ದಾಯಿತು. ಎಲ್ಲ ಡ್ರೈ ಆಗಲಿ ಅಂತ ಕಂಪ್ಲೀಟಾಗಿ ಬಿಟ್ಟಿದ್ದೀನಿ. ಇದು ಅಷ್ಟೇ, ವೀಕ್ಲಿ ಒಂದ್ಸಲ ಈ ರೀತಿಯಾಗಿ ನೀರು ಚೇಂಜ್ ಮಾಡ್ತೀನಿ. ಇದು ನಮ್ಮ ಮನೆ ಮುಂದೆನೇ ಇದೆ ಅಲ್ವಾ ಮನಿ ಪ್ಲಾಂಟ್ ಗಿಡ, ಅದರಲ್ಲೇ ಒಂದು ಸ್ವಲ್ಪ ಸಣ್ಣದ ಎಲೆನ ಕಟ್ ಮಾಡಿ ಇಟ್ಟಿದ್ದೆ. ಅದೆಲ್ಲ ನೋಡಿ ಇಷ್ಟು ದೊಡ್ಡದಾಗಿ ಬೆಳ್ಕೊಂಡಿದೆ. ತುಂಬ ಚೆನ್ನಾಗಿ ಬರುತ್ತೆ. ಇದಕ್ಕೆ ತುಂಬ ಕಡಿಮೆ ಮೇಂಟೆನೆನ್ಸ್ ಅಂತಲೇ ಹೇಳ್ಬೋದು. ನೀರೊಂದು ಬಿಟ್ಟರೆ ಇನ್ನೇನು ಚೇಂಜ್ ಮಾಡಲ್ಲ, ನಾನು ಇನ್ಯಾವುದನ್ನು ಮಾಡಲ್ಲ. ಬರೀ ನೀರೊಂದು ಹಾಕಿ ಈ ರೀತಿ ಅದನ್ನ ಎಲ್ಲ ತೊಳೆದ್ಬಿಟ್ಟು, ಅಂದರೆ ನೀರಲ್ಲಿ ಇರುತ್ತಲ್ವ ಒಂಥರ ಅಂಟು ಥರ ಆಗುತ್ತೆ ತುಂಬ ದಿನ ಬಿಟ್ಬಿಟ್ರೆ. ಹಾಗಾಗಿ ಅವಾಗವಾಗ ಚೇಂಜ್ ಮಾಡಬೇಕು. ನಾನು 3 ಡೇಸ್ಗೊಂದ್ಸರಿ ಮಾಡ್ಬೋದು, ಬಟ್ ನಾನು ವೀಕ್ಲಿ ಒಂದ್ಸರಿನೇ ಮಾಡೋದು. ಗುರುವಾರ ಮಾತ್ರ ಕಂಪ್ಲೀಟಾಗಿ ನೀರನ್ನೆಲ್ಲ ಚೆಲ್ಬಿಟ್ಟು ಇದಕ್ಕೆ ಫಿಲ್ಟರ್ ನೀರನ್ನು ಹಾಕ್ತೀನಿ. ಇದು ಉಪ್ಪು ನೀರು ಜಾಸ್ತಿ, ಹಾಗಾಗಿ ಫಿಲ್ಟರ್ ನೀರನ್ನು ನಾನು ಇದಕ್ಕೆ ಬಳಸ್ತೀನಿ. ಹಾಕ್ಬಿಟ್ಟು ಮತ್ತೆ ಎಲೆಗಳನ್ನೆಲ್ಲ ಜೋಡಿಸ್ಕೊಳ್ತಾ ಇದ್ದೀನಿ. ನೀವು ಸುಮ್ಮನೆ ಒಂದು ಎಲೆ ಇಟ್ಟರೆ ಸಾಕು ಫ್ರೆಂಡ್ಸ್, ಎಷ್ಟು ಚೆನ್ನಾಗಿ ಬರುತ್ತೆ ಗೊತ್ತಾ. ಇದೆಲ್ಲ ಸಿಂಗಲ್ ಎಲೆ ಕಡಿಮೆ ಇಟ್ಟಿದ್ದು ಎಷ್ಟೆಷ್ಟು ದೊಡ್ಡದಾಗಿ ಬೇರೆಲ್ಲ ಬಂದಿದೆ. ಗಿಡಗಳು ಅಷ್ಟೇ, ಎಲೆ ಎಲ್ಲ ಎಕ್ಸ್ಟ್ರಾ ಇದಾಗಿದೆ. ಅದು ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಇನ್ನು ಆರ್ಟಿಫಿಷಿಯಲ್ ಪ್ಲಾಂಟ್ ಎಲ್ಲ ಇಡೋದಕ್ಕಿಂತ ಈ ಥರ ಇಟ್ಟರೆ ತುಂಬ ಚೆನ್ನಾಗಿರುತ್ತೆ. ನೋಡಿದ್ರೇನೆ ಒಂಥರ ಖುಷಿ ಅನಿಸುತ್ತೆ. ಅಂದರೆ ಒರಿಜಿನಲ್ ಈ ಥರ ಪ್ಲಾಂಟ್ಸ್ನ ಮತ್ತು ರಿಯಲ್ ಪ್ಲಾಂಟ್ಸ್ನ ಇಟ್ಟರೆ ನಿಜವಾಗ್ಲೂ ಒಂಥರ ಪಾಸಿಟಿವ್ ಎನರ್ಜಿ ಇರುತ್ತೆ, ಪಾಸಿಟಿವ್ ವೈಬ್ಸ್ ಬರುತ್ತೆ ಅಂತಲೇ ಹೇಳ್ಬೋದು. ನೀವು ನೋಡಿ ಅಬ್ಸರ್ವ್ ಮಾಡಿ ನೋಡಿ ಬೇಕಿದ್ರೆ ಆರ್ಟಿಫಿಷಿಯಲ್ ಪ್ಲಾಂಟ್ ಇಟ್ಟಾಗ ಯಾವ ರೀತಿ ಇರುತ್ತೆ, ಮತ್ತು ಇದು ರಿಯಲ್ ಪ್ಲಾಂಟ್ಸ್ನ ಅಥವಾ ರಿಯಲ್ ಫ್ಲವರ್ಸ್ನ ನೋಡಿದಾಗ ನಮ್ಮ ಫೀಲ್ ಯಾವ ರೀತಿ ಇರುತ್ತೆ ಅಂತ. ಇನ್ನು ನೋಡಿ ಈ ರೀತಿಯಾಗಿ ಕಂಪ್ಲೀಟಾಗಿ ಎಲೆನೆಲ್ಲ ವಾಶ್ ಮಾಡಿಕೊಂಡೆ. ಅಂದರೆ ಮೇಲೆ ಸ್ವಲ್ಪ ಧೂಳೆಲ್ಲ ಬೀಳ್ತಾ ಇರೋದು, ನಾವು ಎಷ್ಟೇ ಚೆನ್ನಾಗಿ ಕ್ಲೀನ್ ಮಾಡ್ತೀವಿ ಅಂದರೂ ಧೂಳು ಬಿದ್ದೇ ಬೀಳುತ್ತೆ ಫ್ರೆಂಡ್ಸ್. ಹಾಗಾಗಿ ಈ ರೀತಿ ನೀರು ಬಿಡ್ಬಿಟ್ಟು ಮೇಲೆಲ್ಲ ಕ್ಲೀನ್ ಮಾಡಿಕೊಂಡೆ. ಈ ರೀತಿಯಾಗಿ ಕಾಣಿಸ್ತಾ ಇದೆ. ಇನ್ನು ಇದು ಒಂದು ಕೆಲಸ ಮುಗೀತು, 2 ಕೆಲಸ ಆಯ್ತಲ್ವ. ನೆಕ್ಸ್ಟ್ ಬಂದುಬಿಟ್ಟು ಇದು, ಅಂದರೆ ಇದಕ್ಕೆಲ್ಲ ಹೂವನ್ನ ಈಗಲೇ ಜೋಡಿಸ್ಬಿಡ್ತೀನಿ. ಅಂದರೆ ಸ್ವಲ್ಪ ಟೈಮ್ ತಗೊಳುತ್ತೆ ಇದಕ್ಕೆ ಹುರುಳಿಗೆ, ಹಾಗಾಗಿ ಇದಕ್ಕೆ ಸ್ವಲ್ಪ ಎಸೆನ್ಸ್ನ ಯೂಸ್ ಮಾಡಿದ್ದೀನಿ. ಅದನ್ನು ಹಸ್ಬೆಂಡ್ ಮಲಗಿಬಿಟ್ಟಿದ್ರಲ್ವ, ವಿಡಿಯೋ ಮಾಡೋದಕ್ಕೆ ಯಾರೂ ಇರಲಿಲ್ಲ. ನಾನೇ ವಿಡಿಯೋ ಮಾಡ್ಕೊಂಡು ಮತ್ತೆ ಯಾರು ಟ್ರೈಪಾಡ್ ಎಲ್ಲ ತೆಗೆದು ಅದನ್ನು ಜೋಡಿಸ್ಕೋಬೇಕು. ಹಾಗಾಗಿ ಈ ರೀತಿಯಾಗಿ ಹೂವು ಎಲ್ಲ ಜೋಡಿಸ್ಕೊಂಡೆ ನಾನೇ. ಜೋಡಿಸ್ಬಿಟ್ಟು ವಿಡಿಯೋ ಮಾಡ್ತಾ ಇರೋವಂಥದ್ದು. ಇವು ಫ್ಲವರ್ಸ್ನೆಲ್ಲ ನೋಡಿದಾಗ ಎಷ್ಟು ಖುಷಿ ಆಗುತ್ತೆ ಗೊತ್ತಾ. ಹಾಗಾಗಿ ಬೆಳಗ್ಗೆ ಪೂಜೆ ಬೇಗ ಆಗಬೇಕು ಅಂದರೆ ಈ ಥರ ಸಣ್ಣ ಪುಟ್ಟದ್ದೆಲ್ಲ ಮಾಡ್ಕೋಬೇಕು.
ಬೆಳಗ್ಗೆ ಬೇಗ ಪೂಜೆ ಮುಗಿಸ್ಬೋದು. ಇಲ್ಲಾಂದರೆ ಈ ಕೆಲಸಗಳನ್ನೆಲ್ಲ ಬೆಳಗ್ಗೆ ಮಾಡ್ಕೊಂಡು ಕೂತ್ಕೋಬೇಕು ಅಂದರೆ ನನಗೆ ತುಂಬಾ 12:30 1 ಗಂಟೆ ಆದರೂ ನನ್ನ ಪೂಜೆ ಮುಗಿಯಲ್ಲ. ಈ ಟೈಮಲ್ಲೇ ಇದು ಪೂಜಾ ರೂಮ್ ಕ್ಲೀನ್ ಮಾಡಿಕೊಂಡು ಇದೆಲ್ಲ ಮಾಡೋ ಅಷ್ಟರಲ್ಲೇ ನನಗೆ 2 ಅವರ್ ಬೇಕೇ ಬೇಕು. ಅಂದರೆ ತುಂಬ ನಿಧಾನ ಸ್ಲೋ ಸ್ವಲ್ಪ ನಾನು ಮಾಡೋದು. ಹಾಗಾಗಿ 1½ ಅವರು 2 ಅವರ್ಸ್ ಬೇಕಾಗುತ್ತೆ. ಇನ್ನು ಕಂಪ್ಲೀಟಾಗಿ ಕಿಚನನ್ನು ಅಷ್ಟೇ ಎಲ್ಲ ಕ್ಲೀನ್ ಮಾಡಿದ್ದಾಯಿತು. ಗ್ಯಾಸ್ ಎಲ್ಲ ಒರೆಸಿದ್ದೀನಿ. ಇನ್ನು ಖಾಲಿ ಇಡಬಾರ್ದು ಅಂತಾರೆ ಒಲೆ ಮೇಲೆ. ಹಾಗಾಗಿ ಅನ್ನ ರೈಸ್ ಮಿಕ್ಕಿತ್ತು ಅದನ್ನು ಇಟ್ಟಿದ್ದೀನಿ. ಅದೇನೂ ಇಲ್ಲ ರೈಸ್ ಆ ಥರ ಏನೂ ಇಲ್ಲ ಅಂದರೂ ಆಲ್ಮೋಸ್ಟ್ ಒಂದು ಪಾತ್ರೆಗೆ ಸ್ವಲ್ಪ ನೀರಾದರೂ ಹಾಕ್ಬಿಟ್ಟು ಗ್ಯಾಸ್ ಮೇಲೆ ಒಲೆ ಮೇಲೆ ಇಡೋವಂಥದ್ದು ಒಳ್ಳೇದು ಅಂತಾರೆ. ಹಾಗಾಗಿ ಅನ್ನ ಮಿಕ್ಕಿತ್ತಲ್ವ ಅದನ್ನೇ ಇಟ್ಟಿದ್ದೀನಿ. ಇನ್ನು ಮುದ್ದೆ ಅಥವಾ ಅನ್ನ ಮಾಡಿರೋ ಅಂಥ ಯಾವುದಾದ್ರೂ ಒಂದು ಪಾತ್ರೆನ ನಾನು ಈ ರೀತಿಯಾಗಿ ಇಡ್ತೀನಿ. ನೈಟ್ ಕಂಪ್ಲೀಟಾಗಿ ವಾಶ್ ಮಾಡೋದಕ್ಕಾಗಲ್ಲ. ಎಲ್ಲ ಅಂದರೆ ಹೋಗೋದಿಲ್ಲ, ಅದು ಒಳ್ಳೇದಲ್ಲ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪೂರ್ತಿಯಾಗಿ ಕ್ಲೀನ್ ಮಾಡಲ್ಲ. ಅನ್ನ ಮಾಡಿರೋದತ್ತು ಅಥವಾ ಮುದ್ದೆ ಮಾಡಿರೋದು ಯಾವುದಾದ್ರೂ ಒಂದು ಪಾತ್ರೆ ಇದ್ದರೆ ಅದನ್ನು ಹಾಗೇ ಇಡ್ತೀನಿ. ಬೆಳಗ್ಗೆ ಎದ್ದು ವಾಶ್ ಮಾಡ್ಕೊತೀನಿ. ನೋಡ್ತಾ ಇದ್ದೀರಾ ಕಿಚನನ್ನು ಕಂಪ್ಲೀಟಾಗಿ ಎಲ್ಲ ಕ್ಲೀನಾಗಿದೆ. ಇನ್ನು ಈ ಸರಿನೂ ಪೂಜೆ ವಿಡಿಯೋನ ಕಂಪ್ಲೀಟಾಗಿ ತೋರ್ಸೋಕ್ಕಾಗಲಿಲ್ಲ ಫ್ರೆಂಡ್ಸ್. ರೀಸನ್ನು ಹೆಣ್ಮಕ್ಳದ್ದು ಮಂತ್ಲಿದು ಪ್ರಾಬ್ಲಮ್ ಇರುತ್ತಲ್ವ, ಹಾಗಾಗಿ ಪೀರಿಯಡ್ ಆಯಿತು. ಹಾಗಾಗಿ ನೆಕ್ಸ್ಟ್ ವಿಡಿಯೋನ ಪೂಜೆ ಯಾವ ರೀತಿ ಮಾಡಿದೆ ಅಂತ ವಿಡಿಯೋನ ಕಂಪ್ಲೀಟಾಗಿ ತೋರ್ಸೋದಕ್ಕಾಗಲಿಲ್ಲ. ಹಸ್ಬೆಂಡ್ ಸಿಂಪಲ್ಲಾಗಿ ಪೂಜೆನ ಮಾಡಿದ್ರು. ಇದಾಗಿತ್ತು ಫ್ರೆಂಡ್ಸ್ ಇವತ್ತಿನ ವಿಡಿಯೋ. ಈ ವಿಡಿಯೋ ಏನಾದರೂ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡಿ. ಇನ್ನೂ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್, ಹಾಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಮತ್ತೆ ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿ ತನಕ ವಿಡಿಯೋ ನೋಡಿದ ನಿಮ್ಮೆಲ್ರಿಗೂ ಧನ್ಯವಾದಗಳು.